ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ KE ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆಲ್ರೆಡಿ ತುಂಬಾ ಜನಕ್ಕೆ ಗೊತ್ತಿರ್ಬೋದು, KE ಅವರು ಸ್ವಲ್ಪ ಡಿಪಾರ್ಟ್ಮೆಂಟ್ಗಳಿಗೆ ಲೈಕ್ SDA, FDA ಈ ಪೋಸ್ಟ್ಗಳಿಗೆ ಇವರು ರೆಕ್ರೂಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಅದಕ್ಕೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಶುರುವಾಗಿದೆ. ಅದರದ್ದು ಒಂದು ಅಪ್ಡೇಟ್ನ ಬಿಟ್ಟಿದ್ದಾರೆ. ಸೊ ಆ ಅಪ್ಡೇಟ್ನ ಏನು ಅಂತ ತಿಳ್ಕೊಳಕ್ಕಿಂತ ಮುಂಚೆ ಇನ್ನೂ ಈ ಜಾಬ್ಗಳ ಬಗ್ಗೆ ಯಾರ್ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಯಾವ ಪೋಸ್ಟ್ಗೆ ಇವರು ರೆಕಮೆಂಡ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಲಾಸ್ಟ್ಗೆ ಅಪ್ಡೇಟ್ನ ಹೇಳ್ತೀನಿ. ಸೊ ಇಲ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಅಂದರೆ RPC ಎರಡಕ್ಕೂ ಪೋಸ್ಟ್ಗಳನ್ನ ಬಿಟ್ಟಿದ್ರು. ಫಸ್ಟು ಹೈದರಾಬಾದ್ ಕರ್ನಾಟಕದಲ್ಲಿ ನೋಡೋದಾದರೆ 5 ಡಿಪಾರ್ಟ್ಮೆಂಟ್ಗಳು, ಇನ್ನು RPCಯಲ್ಲಿ ನೋಡೋದಾದರೆ 8 ಡಿಪಾರ್ಟ್ಮೆಂಟ್ಗಳಿಗೆ ಇವರು ವ್ಯಾಕೆನ್ಸಿನ ಬಿಟ್ಟಿದ್ರು. ಇನ್ನು ಹೈದರಾಬಾದ್ ಕರ್ನಾಟಕದಲ್ಲಿ ನೋಡೋದಾದರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದರಲ್ಲಿ FDA, SDA ಎರಡನ್ನೂ ಬಿಟ್ಟಿದ್ರು. ಟೋಟಲ್ 7 ಪೋಸ್ಟ್ಗಳು. ಇನ್ನು ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಇದರಲ್ಲಿ 14 ಪೋಸ್ಟ್ಗಳು. ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಅದರಲ್ಲಿ 4 ಪೋಸ್ಟ್ಗಳು. ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇದರಲ್ಲಿ 253 ಪೋಸ್ಟ್ಗಳು. ಇನ್ನು ತಾಂತ್ರಿಕ ಶಿಕ್ಷಣ ಇಲಾಖೆ ಇದರಲ್ಲಿ ಟೋಟಲ್ 43 ಪೋಸ್ಟ್ಗಳು. ಸೊ ಟೋಟಲ್ ಹೈದರಾಬಾದ್ ಕರ್ನಾಟಕದಿಂದ 321 ಪೋಸ್ಟ್ಗಳಿಗೆ ಇವರು ವ್ಯಾಕೆನ್ಸಿನ ಬಿಟ್ಟಿದ್ರು. ಹಾಗೆ ಇನ್ನು RPC ಸೆಕ್ಷನ್ ನೋಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದರಲ್ಲಿ 18 ವ್ಯಾಕೆನ್ಸಿಗಳು ಖಾಲಿದೆ. ಇನ್ನು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ 4 ಪೋಸ್ಟ್ಗಳು ಖಾಲಿದೆ. ಇನ್ನು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ 40 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಇದು 63 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಇದಕ್ಕೆ 19 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಕೃಷಿ ಮಾರಾಟ ಇಲಾಖೆ ಇದರಲ್ಲಿ 180 ಪೋಸ್ಟ್ಗಳು ಖಾಲಿ ಇದೆ. ತಾಂತ್ರಿಕ ಶಿಕ್ಷಣ ಇಲಾಖೆ 50 ಪೋಸ್ಟ್ಗಳು. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ 10 ಪೋಸ್ಟ್ಗಳು. ಟೋಟಲ್ 387 ಪೋಸ್ಟ್ಗಳು ಖಾಲಿ ಇದ್ದು. ಸೊ ಅದಾದ್ಮೇಲೆ ಇನ್ನು ವಿದ್ಯಾರ್ಹತೆ ಏನ್ ಬೇಕು ಅದೆಲ್ಲ ಹೈದರಾಬಾದ್ ಕರ್ನಾಟಕ ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ಎರಡಕ್ಕೂ ಸೇಮ್ ಇರುತ್ತೆ. ಸೊ ಅದನ್ನ ನೋಡೋದಾದ್ರೆ ಪ್ರಥಮ ದರ್ಜೆ ಸಹಾಯಕರು, ಸಹಾಯಕ ಗ್ರೂಪ್ ಸಿ, ಪ್ರಥಮ ದರ್ಜೆ ಸಹಾಯಕ ಗ್ರೂಪ್ ಸಿ ಅದರಲ್ಲಿ ಲೈಕ್ ಬೇರೆ ಇದೆ. ಪ್ರಥಮ ದರ್ಜೆ ಕೋರ್ಟ್ ಕ್ಲರ್ಕ್, ರೆವೆನ್ಯೂ ಇನ್ಸ್ಪೆಕ್ಟರ್ ಈ ರೀತಿ ಅಲ್ಲ, ಇವ್ರುಗಳು ಯಾವ್ದಾದ್ರು ಡಿಗ್ರಿನ ಹೊಂದಿರಬೇಕು. ಹಾಗೆ ದ್ವಿತೀಯ ದರ್ಜೆ ಸಹಾಯಕರು, ಮಾರಾಟ ಸಹಾಯಕರು ಮತ್ತು ಕಿರಿಯ ಸಹಾಯಕ ಇವ್ರುಗಳು ಸೆಕೆಂಡ್ PUC ನ ಪಾಸ್ ಆಗಿರ್ಬೇಕು. ಹಾಗೆ ಸಹಾಯಕ ಸಂಚಾರ ನಿರೀಕ್ಷಕ ಇವರು ಕೂಡ ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್ ಅಲ್ಲಿ PUC ನ ಮಾಡಿರಬೇಕು. ಅಥವಾ ಲೈಕ್ ಇಲ್ಲಿ ಕೊಟ್ಟಿದ್ದಾರೆ ICSE ಅಥವಾ CBSE ಈ ತರ ಎಲ್ಲ. ಸೊ ಒಟ್ಟು ಯಾವ್ದಾದ್ರು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಲೈಕ್ ಅಂದರೆ ICSE, ಸ್ಟೇಟ್ ಗೌರ್ಮೆಂಟ್ ಅಥವಾ CBSE ಯಾವುದ್ರಲ್ಲಾರು ಓಕೆ, ನೀವು 12th ಪಾಸ್ ಆಗಿರಬೇಕು. ಆಗಿದ್ರೆ ಇದಕ್ಕೆ ಎಲಿಜಿಬಲ್ ಇರ್ತೀರಾ. ಇನ್ನು ನಿರ್ವಾಹಕ ಇದಕ್ಕೂ ಕೂಡ 12th ಪಾಸ್ ಆಗಿರಬೇಕು, ಇಲ್ಲ ಅಂದರೆ 3 ವರ್ಷ ಡಿಪ್ಲೊಮಾನ ಮಾಡಿರಬೇಕು. ಹಾಗೆ ಸಹಾಯಕ ಲೆಕ್ಕಿಗ ವಾಣಿಜ್ಯ ಶಾಸ್ತ್ರದಲ್ಲಿ 3 ವರ್ಷ ಡಿಗ್ರಿನ ತಗೊಂಡಿರಬೇಕು. ಹಾಗೆ ಕಂಪ್ಯೂಟರ್ ಜ್ಞಾನ ಇರಬೇಕು. ಇನ್ನು ಕಿರಿಯ ಅಧಿಕಾರಿ ಇವ್ರಿಗೆ MSc ಕೆಮಿಸ್ಟ್ರಿ ಆಗಿರಬೇಕು, ಅದು QADಗೆ. ಇನ್ನು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಇದಕ್ಕೆ BE ಅಥವಾ BTech ನ ಕೆಮಿಕಲ್ ಅಥವಾ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಅಥವಾ IP ಅಲ್ಲಿ ಮಾಡಿರಬೇಕು, ಅಥವಾ MSc ಕೆಮಿಸ್ಟ್ರಿ ಮಾಡಿದ್ರು ಓಕೆ. ಇನ್ನು ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣ ಇವ್ರಿಗೆ PG ಡಿಪ್ಲೊಮಾನ ಮಾಡಿರಬೇಕು, ಅದು ಮೆಟೀರಿಯಲ್ಸ್ ಮ್ಯಾನೇಜ್ಮೆಂಟ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ MBA ಮಾಡಿದ್ರು ಆಗುತ್ತೆ. ಇನ್ನು ಸಹಾಯಕ ಗ್ರಂಥಪಾಲಕರು ಇವರು ಲೈಬ್ರರಿ ಸೈನ್ಸ್ ಅಲ್ಲಿ ಮಾಸ್ಟರ್ ಡಿಗ್ರಿನ ಮಾಡಿರಬೇಕು. ಹಾಗೆ ಗ್ರಂಥಪಾಲಕ ಗ್ರೂಪ್ ಸಿಗೆ ನೋಡೋದಾದ್ರೆ ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸ್ ಇದನ್ನ ಮಾಡಿರಬೇಕು. ಇನ್ನು 55% ಗಿಂತ ಜಾಸ್ತಿ ಮಾರ್ಕ್ಸ್ ಇರಬೇಕು. ಇನ್ನು ಜೂನಿಯರ್ ಪ್ರೋಗ್ರಾಮರ್ ಇದಕ್ಕೆ ಇಂಜಿನಿಯರಿಂಗ್ ಮಾಡಿರಬೇಕು ಅಥವಾ MCA ಮಾಡಿರಬೇಕು. ಇನ್ನು ಸಹಾಯಕ ಇಂಜಿನಿಯರ್ ಸಿವಿಲ್ ಇದಕ್ಕೆ ನೋಡೋದಾದ್ರೆ ಸಿವಿಲಿಯಲ್ಲಿ ಇಂಜಿನಿಯರಿಂಗ್ನ ಮಾಡಿರಬೇಕು. ಇನ್ನು ಸಹಾಯಕ ಅಭಿಯಂತರರು ಸಿವಿಲ್ ಇದಕ್ಕೂ ಕೂಡ ಇಂಜಿನಿಯರಿಂಗ್ ಮಾಡಿರಬೇಕು ಸಿವಿಲ್ ಅಲ್ಲಿ. ಇನ್ನು ಕಿರಿಯ ಅಭಿಯಂತರರು ಸಿವಿಲ್ ಇದಕ್ಕೆ ಸಿವಿಲ್ ಅಲ್ಲಿ ಡಿಪ್ಲೊಮಾನ ಮಾಡಿರಬೇಕು. ಇನ್ನು ಮಾರುಕಟ್ಟೆ ಮೇಲ್ವಿಚಾರಗಳು ಇವರು BSc ಇನ್ ಅಗ್ರಿಕಲ್ಚರ್ನ ಮಾಡಿರಬೇಕು. ಇಷ್ಟು ಬಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಆಯಿತು. ಇನ್ನು ಹೈಟ್ ಮತ್ತು ವೆಯ್ಟ್ ಎಷ್ಟು ಇರಬೇಕು ಅಂತ ನೋಡೋದಾದ್ರೆ ಇದು ಎಲ್ಲ ಪೋಸ್ಟ್ಗಳಿಗೂ ಬೇಕಾಗಿಲ್ಲ, ಸ್ವಲ್ಪ ಪೋಸ್ಟ್ಗಳಿಗೆ ಸಹಾಯಕರ ಸಂಚಾರ ನಿರೀಕ್ಷಕ ಇದಕ್ಕೆ ನೋಡೋದಾದ್ರೆ ಹೈಟ್ ಬಂದು 163 ಸೆಂಟಿಮೀಟರ್ ಇರಬೇಕು ಮೇಲ್ ಕ್ಯಾಂಡಿಡೇಟ್ಸ್ ಮತ್ತು 55 kg ಮೇಲೆ ಇರಬೇಕು. ಇನ್ನು ಫೀಮೇಲ್ ಕ್ಯಾಂಡಿಡೇಟ್ಸ್ ನೋಡೋದಾದ್ರೆ 153 ಸೆಂಟಿಮೀಟರ್ ಮೇಲೆ ಇರಬೇಕು, 50 kg ಮೇಲೆ ಇರಬೇಕು. ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ 18 ಮೇಲೆ ಇರಬೇಕು. ಇನ್ನು ಮ್ಯಾಕ್ಸಿಮಮ್ ನೀವೇನಾದರೂ ಜನರಲ್ ಆಗಿದ್ರೆ 38 ವರ್ಷ ಹೈಯೆಸ್ಟ್ ಏಜ್ ಲಿಮಿಟ್. ಇನ್ನೇನಾದರೂ ಪ್ರವರ್ಗ 2A, 2B, 3A, 3B ಇದಕ್ಕೆ ಬಂದರೆ ನಿಮಗೆ ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ 41 ವರ್ಷದವರೆಗೂ ಹಾಕ್ಬೋದು. ಇನ್ನು SC ST ಪ್ರವರ್ಗ 1 ಇದಕ್ಕೆ ನೋಡೋದಾದ್ರೆ 43
ಏಜ್ ಲಿಮಿಟ್ ಇರುತ್ತೆ. ಇನ್ನು ಆನ್ಲೈನ್ ಅಪ್ಲಿಕೇಶನ್ ಬಂದು ಅಕ್ಟೋಬರ್ 8ನೇ ತಾರೀಕಿಂದ ಶುರುವಾಗಿತ್ತು ಹಾಗೂ ನವೆಂಬರ್ 1ನೇ ತಾರೀಕಿಗೆ ಎಂಡ್ ಮಾಡ್ತೀನಿ ಅಂತ ಅಂದಿದ್ರು. ಬಟ್ ಆದ್ರೆ ಈಗ ಇನ್ನು ಅಪ್ಲಿಕೇಶನ್ ಫೀಸ್ ನ ಎಷ್ಟು ಅಂತ ನೋಡೋದಾದ್ರೆ ಜನರಲ್ ಮತ್ತು OBC 2A 2B 3A 3Bಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು SC ST ಪ್ರವರ್ಗ 1 ಮಾಜಿ ಸೈನಿಕರು ಅಥವಾ ತೃತೀಯ ಲಿಂಗ ಇವರಿಗೆಲ್ಲ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಇದಕ್ಕೆ ಹೇಗೆ ಆಯ್ಕೆ ಮಾಡ್ಕೊತಾರೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ನ ಎಲ್ಲೆಲ್ಲಿ ಇಡ್ತಾರೆ ಅಂತ ಅಂದ್ರೆ ಬ್ಯಾಂಗ್ಳೂರ್, ಮೈಸೂರು, ದಾವಣಗೆರೆ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಬೆಳಗಾವಿ, ಧಾರವಾಡ, ಬಳ್ಳಾರಿ, ಕೊಪ್ಪಳ, ವಿಜಯಪುರ, ತುಮಕೂರು, ಕಲಬುರಗಿ, ಇಲ್ಲಿ ಎಲ್ಲಿ ಬೇಕಾದರೂ ಎಕ್ಸಾಮ್ ಸೆಂಟರ್ನ ಇಡ್ಬೋದು. ಸೊ ನೀವು ನಿಮಗೆ ಏನಾದ್ರು ಚಾಯ್ಸ್ ಕೊಡ್ತಾರೆ ಸೆಲೆಕ್ಟ್ ಮಾಡೋಕ್ಕೆ. ಸೊ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಎಕ್ಸಾಮ್ನ ಬರೀಬೋದು. ಅದಾದಮೇಲೆ ಕಡ್ಡಾಯವಾಗಿ ಕನ್ನಡ ಎಕ್ಸಾಮ್ನ ಬರೀಲೇಬೇಕು. ಅದರಲ್ಲಿ ಪಾಸ್ ಆದರೆ ಅಷ್ಟೇ ನಿಮ್ಮನ್ನ ಸೆಲೆಕ್ಟ್ ಮಾಡ್ಕೊತಾರೆ. ನೀವು ಕನ್ನಡ ಬರೀದೇನೆ ಬೇರೆದ್ರಲ್ಲಿ ಪಾಸ್ ಆಗಿದ್ರೂ ಕೂಡ ಯೂಸ್ ಇಲ್ಲ. ಇದರಲ್ಲೂ ಪಾಸ್ ಆಗಬೇಕು, ಅದರಲ್ಲೂ ಪಾಸ್ ಆಗಬೇಕು, ಆಗಿದ್ರೆ ಮಾತ್ರ ನಿಮ್ಮನ್ನ ತಗೊತಾರೆ. ಸೊ ಎಲ್ಲ ಪೋಸ್ಟ್ಗಳಿಗೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ. ಆದರೆ ಒಬ್ಬೊಬ್ಬರಿಗೆ ಒಂದೊಂಥರ ಸಿಲೆಬಸ್ ಇರುತ್ತೆ. ಈಗ ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ ಇಂಜಿನಿಯರ್ ಸಿವಿಲ್, ಸಹಾಯಕ ಅಭಿಯಂತರರು ಸಿವಿಲ್, ಇವ್ರಿಗೆಲ್ಲ ನೋಡೋದಾದ್ರೆ ಸಾಮಾನ್ಯ ಪತ್ರಿಕೆಯಲ್ಲಿ ಲೈಕ್ ಪ್ರಚಲಿತ ವಿದ್ಯಮಾನಗಳು, ಸಾಮಾನ್ಯ ವಿಜ್ಞಾನ, ಈ ರೀತಿ ಎಲ್ಲ 300 ಮಾರ್ಕ್ಸ್ಗೆ ಇರುತ್ತೆ. 2 ಗಂಟೆಯಲ್ಲಿ ಬರೀಬೇಕಿರುತ್ತೆ. ಇನ್ನು ನಿರ್ದಿಷ್ಟ ಪತ್ರಿಕೆ ಅಂದರೆ ಈಗ ನೀವು ಸಿವಿಲ್ ಮಾಡಿದ್ದೀರಾ ಅಂದರೆ ಸಿವಿಲ್ ಮೇಲೆ ಕ್ವಶನ್ಸು, ಇನ್ನು ಪ್ರೋಗ್ರಾಮರ್ ಅಂದರೆ CS ಮೇಲೆ ಕ್ವಶನ್ಸು, ಈ ರೀತಿ ಇರುತ್ತೆ. ಅದು 300 ಮಾರ್ಕ್ಸ್ಗೆ 2 ಗಂಟೆ. ಸೊ ಟೋಟಲ್ 4 ಗಂಟೆ ಎಕ್ಸಾಮ್ ಆಗಿರುತ್ತೆ. 600 ಮಾರ್ಕ್ಸ್ಗೆ ಬರೀಬೇಕಿರುತ್ತೆ. ಇನ್ನು ಪ್ರಥಮ ದರ್ಜೆ ಸಹಾಯಕರು, ಸಹಾಯಕ ಅಥವಾ ಸಹಾಯಕ ಗ್ರಂಥಪಾಲಕ, ಸಹಾಯಕ ಲೆಕ್ಕಿಗ, ಕಿರಿಯ ಅಧಿಕಾರಿ, ಗ್ರಂಥಪಾಲಕ, ಕಿರಿಯ ಅಭಿಯಂತರರು, ಇವ್ರಿಗೆ ನೋಡೋದಾದರೆ ಈಗ ಪತ್ರಿಕೆ 1ರಲ್ಲಿ ನಾರ್ಮಲ್ ಎಲ್ಲರಿಗೂ ಸೇಮ್ ಇರುತ್ತೆ. ಅದು 2 ಗಂಟೆ ಎಕ್ಸಾಮ್ 100 ಮಾರ್ಕ್ಸ್ಗೆ ಇರುತ್ತೆ. ಇನ್ನು ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಬಗ್ಗೆ 2 ಗಂಟೆ 100 ಮಾರ್ಕ್ಸ್ ಇರುತ್ತೆ. ಇನ್ನು ಸ್ಪೆಸಿಫಿಕ್ ಪೇಪರ್ ಇರುತ್ತೆ, ಅದು ಎಲ್ರಿಗೂ ಇರಲ್ಲ. ಕಿರಿಯ ಅಧಿಕಾರಿ QAD ಇವ್ರಿಗಿರುತ್ತೆ. ಇಲ್ಲಿ ನೋಡೋದಾದ್ರೆ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಫಿಸಿಕಲ್ ಕೆಮಿಸ್ಟ್ರಿ, ಆರ್ಗಾನಿಕ್ ಕೆಮಿಸ್ಟ್ರಿ, ಇಂಟರ್ ಡಿಸಿಪ್ಲಿನರಿ ಟಾಪಿಕ್ಸ್ ಇದೆಲ್ಲ 100 ಮಾರ್ಕ್ಸ್ಗೆ 2 ಗಂಟೆ ಎಕ್ಸಾಮ್ ಆಗಿರುತ್ತೆ. ಸೊ ಇಲ್ಲಿ ಪೇಪರ್ 2 ಕಿರಿಯ ಅಧಿಕಾರಿ QADಗೆ ಇದೇ ಇರುತ್ತೆ. ಅದು ಬಿಟ್ಟರೆ ಬೇರೆಯವ್ರಿಗೆ ಇದು, ಹಾಗೇನೆ ಇನ್ನೊಂದು ಸ್ವಲ್ಪ ಪೋಸ್ಟ್ಗಳಿಗೂ ಇಲ್ಲಿದೆ. ಬೇರೆಯವರಿಗೆ ಬೇರೆ ಹತ್ರ ಇರುತ್ತೆ. ಈಗ ಗ್ರಂಥಪಾಲಕರು ಅವರಿಗೆಲ್ಲ ನಾರ್ಮಲ್ ಪತ್ರಿಕೆ 2. ಅದು ಬಿಟ್ಟರೆ ಈಗ ಸ್ಪೆಸಿಫಿಕ್ ಆಗಿ ಕಿರಿಯ ಅಧಿಕಾರಿ QADಗಿದು, ಇನ್ನು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆಗೆ ಈ ಪೇಪರ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಹಾಗೆ ಕಿರಿಯ ಅಧಿಕಾರಿ ಸಾಮಗ್ರಿ ಅಥವಾ ಉಗ್ರಾಣ ಅವ್ರಿಗೆ ಈ ಥರ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಬಟ್ ಎಲ್ಲದು ಕೂಡ 2 ಗಂಟೆ ಎಕ್ಸಾಮ್ ಆಗಿರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಇನ್ನು ದ್ವಿತೀಯ ದರ್ಜೆ ಸಹಾಯಕರು, ಕಿರಿಯ ಸಹಾಯಕ, ಸಹಾಯಕ ಸಂಚಾರ ನಿರೀಕ್ಷಕ, ನಿರ್ವಾಹಕ ಹುದ್ದೆಗಳಿಗೆ ಇದು ಸಿಲೆಬಸ್ ಆಗಿರುತ್ತೆ. ಸೊ ಇದನ್ನೆಲ್ಲ ಈ ನೋಟಿಫಿಕೇಶನ್ದೆಲ್ಲ ನಾನು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನೀವು ನೋಡ್ಕೋಬಹುದು. ಹಾಗೆ ಇನ್ನು ನೆಗೆಟಿವ್ ಮಾರ್ಕ್ಸ್ನ ನೋಡೋದಾದ್ರೆ ಒಂದು ಸರಿ ಆದರೆ 4 ಮಾರ್ಕ್ಸು, ತಪ್ಪಾದರೆ 1 ಮಾರ್ಕ್ಸ್ ಕಳೀತಾರೆ. ಸೊ ಇಷ್ಟು ಬಂದು KA ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಆಗಿತ್ತು. ಸೊ ಸ್ಟಾರ್ಟಿಂಗಲ್ಲೇ ಹೇಳ್ದಾಗೆ ಅಪ್ಡೇಟ್ ಏನಂದರೆ ಈ ಜಾಬ್ಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ 15ನೇ ತಾರೀಕು ಲಾಸ್ಟ್ ಡೇಟ್ ಅಂದಿದ್ರು. ಆದರೆ ಈಗ ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಕ್ಸ್ಟೆಂಡ್ ಏನಕ್ಕೆ ಮಾಡಿದ್ದಾರೆ ಅಂದರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಈ ಡಿಪಾರ್ಟ್ಮೆಂಟ್ಗಳಿಗೂ ಕೂಡ ಸ್ವಲ್ಪ ಪೋಸ್ಟ್ಗಳು ಖಾಲಿ ಇದ್ದು ಅದಕ್ಕೂ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈ ರೆಕ್ರೂಟ್ಮೆಂಟ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ನೋಡೋದಾದ್ರೆ ಈಗ ನೀವು ಈ ಜಾಬ್ಗಳಿಗೆ, ಈಗ ಹೇಳಿದ್ದ ಜಾಬ್ಗಳಿಗೆ ಅಪ್ಲಿಕೇಶನ್ ನೀವು 25 ನವೆಂಬರ್ 2025 ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಆನ್ಲೈನ್ ಅಪ್ಲಿಕೇಶನ್ ಫೀಸ್ನ 26/11/2025 ಕಟ್ಬೋದಿರುತ್ತೆ. ಸೊ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, ಲೈಕ್ ಏನಾದರೂ ಡಾಕ್ಯುಮೆಂಟ್ ಇರಲ್ಲ ಅಥವಾ ಏನಾದರೂ ನೆಟ್ವರ್ಕ್ ಇಶ್ಯೂಸಿಂದ ಹಾಕಿರಲ್ಲ, ಸೊ ಅಂಥವ್ರಿಗೆಲ್ಲ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾರ್ಯಾರು ಹಾಕಿಲ್ಲ ಅವರು ಇದಕ್ಕೆ ಅಪ್ಲೈ ಮಾಡಿ. ಸೊ ಹಾಗೆ ಎಕ್ಸಾಮಿಗೆ ಪ್ರಿಪೇರ್ ಆಗಿ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವೇನಾದರೂ KA ವೆಬ್ಸೈಟ್ಗೆ ಬಂದು ಇಲ್ಲಿ ನೇಮಕಾತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ವಿವಿಧ ಇಲಾಖೆಗಳ ನೇಮಕಾತಿ ಅಂತ ಕ್ಲಿಕ್ ಮಾಡಿದರೆ ಈ ಪೇಜ್ಗೆ ಬರ್ತೀರಾ. ಈ ಪೇಜ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವಿವಿಧ ಇಲಾಖೆ ನೇಮಕಾತಿ ಆನ್ಲೈನ್ ಅರ್ಜಿ ವಿಸ್ತರಣೆ ಪ್ರಕಟಣೆ. ಸೊ 25ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ. ಸೊ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ನೀವೇನಾದ್ರು ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ಅಂದರೆ ಅಥವಾ ಏನಾದ್ರು ಅಪ್ಡೇಟ್ ಮಾಡಬೇಕು ಅಂತ ಅಂದರೆ ಇಲ್ಲಿರೋ ಫಸ್ಟ್ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಆನ್ಲೈನ್ ಲಿಂಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಈ ಪೇಜಿಗೆ ಬರ್ತೀರಾ. ಇಲ್ಲಿ ನೀವು ಡಿಜಿಲಾಕರ್ದು ಕ್ರೆಡೆನ್ಷಿಯಲ್ಸ್ ಯೂಸ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋಬೋದು, ಹಾಗೆ ಲಾಗಿನ್ ಆಗ್ಬೋದು. ಸೊ ಸದ್ಯಕ್ಕೆ ನಾನು ಅಪ್ಲಿಕೇಶನ್ನ ಹಾಕ್ತಿಲ್ಲ, ಸೊ ಅದಕ್ಕೋಸ್ಕರ ಅದನ್ನ ಓಪನ್ ಮಾಡೆಲ್ಲ ತೋರ್ಸೋಕ್ಕಾಗಲ್ಲ. ಸೊ ಬೇಸಿಕಲಿ ನೀವೇನಿಲ್ಲ, ಈ ಕ್ಯಾಂಡಿಡೇಟ್ ರಿಜಿಸ್ಟರ್ ಅಂದರೆ ನೀವು ಒಂದ್ಸಲನೂ
ರಿಜಿಸ್ಟ್ರೇ ಮಾಡ್ಕೊಂಡಿಲ್ಲ ಅಂದರೆ ಕೆ ವೆಬ್ಸೈಟ್ ಮೇಲೆ ಇದ್ರ ಮೇಲೆ ಹೊಡೀರಿ. ರಿಜಿಸ್ಟರ್ ಆಗಿದ್ರೆ ಲಾಗಿನ್ ಅನ್ನೋದ್ರ ಮೇಲೆ ಹೊಡೀರಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೊಡಿಬೇಕಿರುತ್ತೆ. ಅದಾದಮೇಲೆ ಇಲ್ಲಿ ಕಾಣಿಸ್ತಿರೋ ಕ್ಯಾಪ್ಚಾ ಏನಿದೆ ಅದನ್ನೇ ಎಂಟರ್ ಮಾಡಿ ನೆಕ್ಸ್ಟ್ ಮಾಡಿ. ಒಂದು OTP ಬರುತ್ತೆ, ಅದನ್ನ ಎಂಟರ್ ಆದಮೇಲೆ ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಏನಿರುತ್ತೆ ಲೈಕ್ ನೇಮ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್, ಈ ಥರ ಎಲ್ಲ ಕಾಮನ್ ಡೀಟೇಲ್ಸ್ನ ಫೆಚ್ ಮಾಡಿಕೊಂಡು ಒಂದು ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅದಾದಮೇಲೆ ಅಲ್ಲಿ ತೋರಿಸ್ದಾಗೆ ಇಲ್ಲಿ ಲಾಗಿನ್ ಆಗಿಬಿಟ್ಟು ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇರ್ತೀರ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.